ಅಂದ್ರೆ ಬರೀ ಧಗಧಗಿಸೋ ಬಿಸಿಲಲ್ಲ, ಅದು ರಾಜಕೀಯ ಜಿದ್ದಾಜಿದ್ದಿನ ದಳ್ಳೂರಿಗೂ ಫೇಮಸ್ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. 2026ರ ಹೊಸ ವರ್ಷದ ಸಂಭ್ರಮದಲ್ಲಿದ್ದ ಜನರಿಗೆ ಮೊದಲ ದಿನವೇ ರಕ್ತ ಸಿಕ್ತ ಸುದ್ದಿಯೊಂದು ಶಾಕ್ ನೀಡಿದೆ. ಹವಂಬಾವಿಯಲ್ಲಿ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಶುರುವಾದ ಕಿರಿಕಿರಿ ಕೊನೆಯಲ್ಲಿ ಗುಂಡಿನ ಚಕಮಕಿ ಮತ್ತು ಕೊಲೆಯಲ್ಲಿ ಅಂತ್ಯಗೊಂಡಿದೆ. ಶಾಸಕ ನಾರಾ ಭರತ್ ರೆಡ್ಡಿ ಮತ್ತು ಗಾಲಿ ಜನಾರ್ದನ ರೆಡ್ಡಿ ಬೆಂಬಲಿಗರ ನಡುವಿನ ಈ ಗಲಾಟೆ ಈಗ ಇಡೀ ರಾಜ್ಯದ ಗಮನ ಸೆಳೆದಿದೆ. ಅಷ್ಟಕ್ಕೂ ಆ ರಾತ್ರಿ ಹವಂಬಾವಿಯಲ್ಲಿ ನಡೆದಿದ್ದೇನು, ಕಾಂಗ್ರೆಸ್ ಕಾರ್ಯಕರ್ತನ ಸಾವಿಗೆ ಕಾರಣ ಯಾರು ಅನ್ನೋದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೊಸ ವರ್ಷದ ಮೊದಲ ದಿನವೇ ಬಳ್ಳಾರಿಯ ಮಣ್ಣು ರಕ್ತದಿಂದ ಕೆಂಪಾಗಿದೆ. ಜನವರಿ 3ಕ್ಕೆ ನಡೆಯಲಿರೋ ಬೃಹತ್ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಶಾಸಕ ಭರತ್ ರೆಡ್ಡಿ ಬೆಂಬಲಿಗರು ಬ್ಯಾನರ್ ಅಳವಡಿಸುತ್ತಿದ್ರು. ಆದರೆ ಶಾಸಕ ಜನಾರ್ದನ ರೆಡ್ಡಿ ಅವರ ನಿವಾಸದ ಹತ್ತಿರ ಬ್ಯಾನರ್ ಕಟ್ಟುವಾಗ ನಮ್ಮ ಮನೆ ಮುಂದೆ ಬೇಡ ಅಂತ ರೆಡ್ಡಿ ಬೆಂಬಲಿಗರು ತಕರಾರು ತೆಗೆದಿದ್ದಾರೆ. ಸಂಜೆ 6ಕ್ಕೆ ಶುರುವಾದ ಈ ಮಾತಿನ ಚಕಮಕಿ ರಾತ್ರಿ 8ರ ಹೊತ್ತಿಗೆ ರಣರಂಗವಾಗಿ ಮಾರ್ಪಾಡಾಯಿತು. ಗಲಾಟೆ ವಿಕೋಪಕ್ಕೆ ಹೋದಾಗ ಕಲ್ಲು ತೂರಾಟದ ನಡುವೆಯೇ ಗುಂಡಿನ ಸದ್ದು ಕೇಳಿಬಂತು. ಈ ವೇಳೆ ಗುಂಡೇಟು ತಗಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಕೂಡಲೇ ಪೊಲೀಸರು ಲಾಠಿ ಪ್ರಹಾರ ನಡೆಸಿ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ. ಬಳ್ಳಾರಿ ನಗರದಲ್ಲಿ ಈಗ ಸ್ಮಶಾನ ಮೌನ ಆವರಿಸಿದ್ದು, ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಮೇಲೆ ಎಫ್ಐಆರ್ ದಾಖಲಾಗ್ತಿದ್ದಂತೆ ಗಣಿನಾಡಿನ ರಾಜಕಾರಣ ಗಲಿಬಿಲಿಗೊಂಡಿದೆ. ಈ ಘಟನೆಯನ್ನ ಕೇವಲ ಬ್ಯಾನರ್ ವಿವಾದ ಅಂತ ನೋಡೋಕೆ ಆಗಲ್ಲ. ಇದರ ಹಿಂದೆ 3 ದಶಕಗಳ ರಾಜಕೀಯ ಹಗೆತನವಿದೆ. ಒಂದು ಕಾಲದಲ್ಲಿ ಬಳ್ಳಾರಿಯನ್ನ ಆಳುತ್ತಿದ್ದ ರೆಡ್ಡಿ ಸಹೋದರರಿಗೆ ಈಗ ಶಾಸಕ ಭರತ್ ರೆಡ್ಡಿ ಅವರಂತಹ ಯುವ ನಾಯಕರ ಉದಯ ನುಂಗಲಾರದ ತುತ್ತಾಗಿದೆ. ಇದು ಹೊಸ ಮತ್ತು ಹಳೆಯ ತಲೆಮಾರಿನ ನಾಯಕರ ನಡುವಿನ ಅಸ್ತಿತ್ವದ ಹೋರಾಟವಾಗಿದ್ದು ಪ್ರತಿಷ್ಠೆಯ ಪ್ರಶ್ನೆಯಾಗಿ ಮಾರ್ಪಟ್ಟಿದೆ. ಬರೋಬ್ಬರಿ 14 ವರ್ಷಗಳ ವನವಾಸದ ನಂತರ ಬಳ್ಳಾರಿಗೆ ಮರಳಿರೋ ಜನಾರ್ದನ ರೆಡ್ಡಿ ಅವರಿಗೆ ಇದು ಅಸ್ತಿತ್ವದ ಪ್ರಶ್ನೆಯಾಗಿದೆ. ತಮ್ಮ ಹಳೆಯ ಗಣಿ ಸಾಮ್ರಾಜ್ಯದ ವೈಭವವನ್ನ ಮರಳಿ ಪಡೆಯಲು ಅವರು ಹವಣಿಸುತ್ತಿದ್ದಾರೆ. ಆದರೆ ಬಳ್ಳಾರಿ ಈಗ ಮೊದಲಿನಂತಿಲ್ಲ ಅನ್ನೋ ಸಂದೇಶವನ್ನ ಕಾಂಗ್ರೆಸ್ ಪಾಳೆಯ ಸತತವಾಗಿ ನೀಡ್ತಿದೆ. ಈ ಇಬ್ಬರು ನಾಯಕರ ಅಹಂಕಾರಕ್ಕೆ, ಹೋರಾಟಕ್ಕೆ ಈಗ ಒಬ್ಬ ಅಮಾಯಕ ಕಾರ್ಯಕರ್ತ ಬಲಿಯಾಗಿದ್ದಾನೆ. ಈ ಸಂಘರ್ಷದಲ್ಲಿ ಅಸಲಿ ಪ್ರಶ್ನೆ ಇರೋದು ಆ ಗುಂಡಿನ ಬಗ್ಗೆ. ಗುಂಡು ಹಾರಿಸಿದ್ದು ಯಾರು? ಅಷ್ಟೊಂದು ಸಲೀಸಾಗಿ ಪಿಸ್ತೂಲುಗಳು ಸ್ಥಳಕ್ಕೆ ಬಂದಿದ್ದು ಹೇಗೆ? ಶಾಸಕರ ಭದ್ರತಾ ಸಿಬ್ಬಂದಿಯ ಅಸ್ತ್ರಗಳನ್ನ ಬಳಸಲಾಗಿದೆಯೇ ಅಥವಾ ಇದು ಮುಂಚಿತವಾಗಿ ನಡೆದ ವ್ಯವಸ್ಥಿತ ಸಂಚೇ ಅನ್ನೋ ಅನುಮಾನಗಳು ಕಾಡ್ತಿವೆ. ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಇಷ್ಟು ದೊಡ್ಡ ಮಟ್ಟದ ಕಲ್ಲು ತೂರಾಟ ನಡೆಯಲು ಸಾಧ್ಯವಿಲ್ಲ ಅನ್ನೋದು ಸ್ಥಳೀಯರ ಅಭಿಪ್ರಾಯ. ಘಟನೆ ಬಗ್ಗೆ ಆಕ್ರೋಶ ಹೊರಹಾಕಿರೋ ಕಾಂಗ್ರೆಸ್ ಇದು ರೆಡ್ಡಿ ಕುಟುಂಬದ ರೌಡಿಸಂನ ಪರಾಕಾಷ್ಠೆ ಅಂತ ಟೀಕಿಸಿದೆ. ಆದರೆ ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ಮಾತ್ರ ನಮ್ಮನ್ನ ರಾಜಕೀಯವಾಗಿ ಮುಗಿಸಲು ಕಾಂಗ್ರೆಸ್ ಮಾಡಿರೋ ಪ್ಲಾನ್ ಭರತ್ ರೆಡ್ಡಿ ಆರೋಪಿಸಿದ್ರೆ ಬಿಹಾರದ ರೌಡಿಗಳನ್ನ ಕರೆತಂದು ನನ್ನನ್ನೇ ಕೊಲೆಗೆ ಯತ್ನಿಸಲಾಗಿದೆ ಅಂತ ಜನಾರ್ದನ ರೆಡ್ಡಿ ಆರೋಪಿಸಿದ್ದಾರೆ. ಮನೆ ಮೇಲೆ ಬಂದು ರೌಡಿಗಳನ್ನ ಕಲಿಸಿ ಪೋಸ್ಟರ್ ನೆಪದಲ್ಲಿ ಇಲ್ಲಿರುವಂಥವರೆಲ್ಲರೂ ಹೊಡೆದು ಬಡಿದು ಇಲ್ಲಿ ಶ್ರೀರಾಮುಲವರು ಗೊತ್ತಾಗಿ ಪೊಲೀಸನ್ನು ಕರೆಸಿ ಶ್ರೀರಾಮುಲು ಬಂದ ಅರ್ಥ ಆಯಿತು. ಅವನು ಅನಾವಶ್ಯಕವಾಗಿ ಶ್ರೀರಾಮುಲು ಹೋಗಂತಂದರೂ ಕೂಡ ಅವನು ಹೋಗಲಿಲ್ಲ. ಪೊಲೀಸರು ಕೂಡ ಸುಮ್ಮನೆ ಕೈಗಟ್ಕೊಂಡು ಕೂತಿದ್ದರು. ನಾನು ಗಂಗಾವತಿಯಿಂದ ಬಂದಿದ್ದ ಕಾರ್ ಇಳಿತಾ ಇದ್ದೇನೆ, ಫೈರಿಂಗ್ ಮಾಡೋದು ಶುರು ಮಾಡಿದೆ. ಈ ಆರೋಪ ಪ್ರತ್ಯಾರೋಪಗಳ ನಡುವೆ ಬಳ್ಳಾರಿಯ ಜನಸಾಮಾನ್ಯರು ಮಾತ್ರ ಭಯದ ನೆರಳಲ್ಲಿ ಬದುಕುವಂತಾಗಿದೆ.
ಬಳ್ಳಾರಿಯ ಇತಿಹಾಸವನ್ನ ನೋಡಿದರೆ ಅಲ್ಲಿನ ಅದಿರು ಎಷ್ಟು ಕೆಂಪಾಗಿದೆಯೋ ಅಷ್ಟೇ ರಕ್ತ ಸಿಕ್ತ ಘಟನೆಗಳು ಅಲ್ಲಿನ ಮಣ್ಣಿನಲ್ಲಿ ನಡೆದಿವೆ. 2026ರ ಈ ಮೊದಲ ಘಟನೆಯೇ ಇಷ್ಟೊಂದು ಭೀಕರವಾಗಿರುವುದರಿಂದ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಹೊತ್ತಿಗೆ ಜಿಲ್ಲೆಯಲ್ಲಿ ಇನ್ನಷ್ಟು ಸಂಘರ್ಷಗಳು ನಡೆಯುವ ಮುನ್ಸೂಚನೆ ಸಿಕ್ಕಿದೆ. ರಾಜಕೀಯ ನಾಯಕರ ದ್ವೇಷಕ್ಕೆ ಸಾಮಾನ್ಯ ಕಾರ್ಯಕರ್ತರು ಬಲಿಯಾಗ್ತಿರೋದು ನಿಜಕ್ಕೂ ದುರಂತ. ಸದ್ಯಕ್ಕಂತೂ ಬಳ್ಳಾರಿ ನಗರ ಪೊಲೀಸರ ಸರ್ಪಗಾವಲಿನಲ್ಲಿದೆ. ಈ ಕೊಲೆ ಪ್ರಕರಣ ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದರ ಮೇಲೆ ಜಿಲ್ಲೆಯ ಮುಂದಿನ ರಾಜಕಾರಣ ನಿರ್ಧಾರವಾಗಲಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ರಾಜಕೀಯ ಮಾಡೋ ಬದಲು ವೈಯಕ್ತಿಕ ದ್ವೇಷಕ್ಕಾಗಿ ರಕ್ತ ಹರಿಸೋದನ್ನ ನಾಯಕರು ನಿಲ್ಲಿಸಬೇಕಿದೆ. ಶಾಂತಿ ಬಯಸೋ ಬಳ್ಳಾರಿ ಜನರಿಗೆ ಈ ಹೊಸ ವರ್ಷದ ಉಡುಗೊರೆ ಮಾತ್ರ ಕಹಿಯಾಗಿ ಪರಿಣಮಿಸಿದೆ. ಮನೆ ಮೇಲೆ ಬಂದು ರೌಡಿಗಳನ್ನ ಕಲಿಸಿ ಪೋಸ್ಟರ್ ನೆಪದಲ್ಲಿ ಇಲ್ಲಿರುವಂಥವರೆಲ್ಲರೂ ಹೊಡೆದು ಬಡಿದು ಇಲ್ಲಿ ಶ್ರಾವಣವರು ಗೊತ್ತಾಗಿ ಪೊಲೀಸರನ್ನು ಕರೆಸಿ ಶ್ರಾವಣಿ ಬಂದ ಅರ್ಥ ಆಯಿತು. ಬಳ್ಳಾರಿಯ